ನಮಸ್ಕಾರ. ನಮಸ್ತೆ ಸರ್, ನನ್ನ ಹೆಸರು ಧನ್ರಾಜ್ ಅಂತ. ನಮ್ಮೂರು ಬಂದು ದೇವಸ್ಥಾನದ ಗ್ರಾಮ, ಸುಲಿಬೆಲೆ ಹೋಗಿ ಹೊಸಕೋಟೆ ತಾಲೂಕು. ನಮ್ಮ ತಂದೆಯವರು ಶಶಿಕಲಾ ಅಂತ. ನಾನು ಒಂದು ವರ್ಷದಿಂದ ಇನ್ಸ್ಟಾಗ್ರಾಮಲ್ಲಿ ಹುಡುಗಿನ ಫ್ರೆಂಡ್ ಮಾಡ್ಕೊಂಡಿದ್ದೆ. ಒಂದು ವರ್ಷದಿಂದ ಹುಡುಗಿ ತುಂಬ ಕ್ಲೋಸು ಫ್ರೆಂಡ್ ಆಗಿದ್ದರು. ಸೊ ಅದಾದಮೇಲೆ ಒಂದು 4 ಮಂತಿಂದ ಹುಡುಗಿನ ಮೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ರಿಲೇಷನ್ಶಿಪ್ ಸ್ವಲ್ಪ ಸ್ಟ್ರಾಂಗ್ ಆಯಿತು. ಸ್ಟ್ರಾಂಗ್ ಆಗಿ ಹಂಗೆ ಲವ್ ಹುಡುಗಿ ನನ್ನ ತುಂಬ ಪ್ರೀತಿ ಮಾಡ್ತಾಯಿದ್ದು, ನಾನು ತುಂಬ ಇಷ್ಟಪಡ್ತಾಯಿದ್ದೆ. ಇಬ್ಬರು ಇಷ್ಟಪಟ್ಟು ಅದ್ರ ಮೇಲೆ ನಾವು ಒಪ್ಪಿಗೆ ಮಾಡಿ ಒಪ್ಕೊಂಡು ಮದುವೆ ಕೂಡ ಆದ್ವಿ. ಎಲ್ಲಿ ಮದುವೆ ಆದ್ರಿ ಸರ್? ರಾಮನಗರದಲ್ಲಿ ಮದುವೆ ಆಗಿದೆ ಸರ್. ರಾಮನಗರ ಗಣಪತಿ ಟೆಂಪಲಲ್ಲಿ ಮದುವೆ ಆಗಿತ್ತು. ಹಾಂ, ಯಾವಾಗ ಸರ್? 6ನೇ ತಾರೀಕು ಸರ್. 6ನೇ ತಾರೀಕು ಮದುವೆ ಆಗಿತ್ತು. ಆಮೇಲೆ ಮದುವೆ ಆಗಿಬಿಟ್ಟು ಗೌಡಗೆರೆಯಲ್ಲಿ ಅಲ್ಲಿ ಪೂಜೆ ಬಂದುಬಿಟ್ಟು ನಾವು ಸ್ಟ್ರೈಟು ಇಲ್ಲಿ ಬಂದುಬಿಟ್ಟಿದ್ವಿ. ನಿಮ್ಮ ಏಜ್ ಎಷ್ಟು ಸರ್? ನನ್ನ ಏಜ್ ಬಂದು 31 ಆಗಿತ್ತು ಸರ್. ಮಗು ಅವ್ರದ್ದು ಹುಡುಗಿಗೆ ಬಂದು 18 ಇಯರ್ಸು 4 ಮಂತ್ ಆಗಿದೆ ಸರ್. ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿತ್ತು? ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿತ್ತು ಸರ್. ಮದುವೆ ಮಾಡಿಕೊಂಡು ಮತ್ತೆ SP ಸರ್ ಸಾಹೇಬರು ಅವರು ಆಫೀಸ್ಗೆ ಹೋಗಿದ್ರಿ. ಮಿಡ್ ನೈಟು ಒಂದು 2 ಗಂಟೆ ಆಗಿತ್ತು. ನಾನು ಅವರಿಗೆ ಮತ್ತು ನಮ್ಮ ತಂದೆಯವರು 3 ಹೋಗಿದ್ರಿ. ಅಲ್ಲಿ ಸಾಹೇಬರು ಇರಲಿಲ್ಲ. ಆಮೇಲೆ ಕಂಟ್ರೋಲ್ ರೂಮಿಂದ ನಮಗೆ ಸುಲಿಬೆಲೆ ಸ್ಟೇಷನಲ್ಲಿ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಾಲ್ ಮಾಡಿದ್ರು. ಎಲ್ಲಿನ SP ಆಫೀಸಿಂದನಾ? SP ಸಾಹೇಬ್ರ ಆಫೀಸಿಂದ ನಮಗೆ ಪ್ರೊಟೆಕ್ಷನ್ ಕೊಡಿ, ಹುಡುಗಿಗೆ ನಮಗೆ ಪ್ರೊಟೆಕ್ಷನ್ ಕೊಡಿ ಅಂತ ಕಾಲ್ ಮಾಡಿದ್ರು. ನಾವು ಇದೇ ಸುಲಿಬೆಲೆ ಠಾಣೆಗೆ ಬಂದು ನಾವು ಹೇಳಿದಾಗ ಇವರು ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ ಬೆಳಿಗ್ಗೆವರೆಗೂ. ಅದಾದಮೇಲೆ ಬೆಳಿಗ್ಗೆ 9 ಗಂಟೆಗೆ ಅವ್ರ ಕುಟುಂಬದವ್ರನ್ನ ಕರೆಸಿ ಅವ್ರು ಬಂದು ನನ್ನ ಹೆಂಡತಿ ಹೆಸರು ಮೋನಿಕಾ ಅಂತ. ಅವ್ರೂರು ಬಂದು ಶಿಡ್ಲಘಟ್ಟ ಗ್ರಾಮ, ಶಿಡ್ಲಘಟ್ಟ ತಾಲೂಕು, ಕನ್ಮಂಗ್ಲ ಗ್ರಾಮ ಅಂತ. ಕೈವಾರ ಬಳಿ ಇರೋದು ಅವ್ರದ್ದು. ಮತ್ತು ಅವ್ರ ತಂದೆ ಹೆಸರು ಆಂಜನಪ್ಪ ಅಂತ, ಅವರ ತಾಯಿ ಹೆಸರು ದ್ಯಾವಮ್ಮ ಅಂತ. ಸೊ ಅವ್ರಿಗಿನ ನನ್ನ ಹೆಂಡತಿನ ತುಂಬ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಅವ್ರ ಕುಟುಂಬದವ್ರನ್ನ ಕರೆಸಿ ಇಬ್ಬರು ದೂರ ಮಾಡಿದ್ದಾರೆ. ನಾನು ಅವ್ರಿಗೆ ಕಟ್ಟಿರೋ ತಾಳಿ ಕೂಡ ಇದೇ ಸ್ಟೇಷನಲ್ಲಿ ಬಿಚ್ಚಿಬಿಟ್ಟು ಕಳಿಸಿದ್ದಾರೆ. ವಿಡಿಯೋ ಪ್ರತಿಯೊಂದು ಇದೆ ಹತ್ರ. ಅವ್ರಿಗಿನ ಸಾಂಪ್ರದಾಯಿಕವಾಗಿ, ಹಿಂದೂ ಸಾಂಪ್ರದಾಯವಾಗಿ ಮದುವೆ ಕೂಡ ಆಗಿದೆ. ಅಷ್ಟಾದರೂ ಕೂಡ ಇದೇ ಪೊಲೀಸ್ ಸ್ಟೇಷನಲ್ಲಿ ತಾಳಿ ಈ ತಾಳಿ ಕೂಡ ಬಿಚ್ಚಿ ವಾಪಸ್ ಕೊಟ್ಟಿದ್ದಾರೆ. ನಮ್ಮ ರಕ್ಷಣೆ ಕೂಡ ಈ ಪೊಲೀಸ್ ಠಾಣೆಯಲ್ಲಿ ಈ ಥರ ಆದರೆ ನಾವು ಯಾರಿಗೆ ನ್ಯಾಯ ಕೇಳ್ಕೊಂಡು ಹೋಗಬೇಕು. ಮತ್ತು ದೇವರಾಜನವರು ಇದಕ್ಕೆಲ್ಲ ಕಾರಣರಾಗಿರ್ತಾರೆ. ಅವ್ರಿಗೆಲ್ಲ ಬೆಂಬಲ ಮಾಡಿ ದೂರ ಜಾತಿ ನಿಂದನೆ ಮಾಡಿ ಇದೆಲ್ಲ ದೂರ ಮಾಡಿರ್ತಾರೆ. ಇದೆಲ್ಲ ಆದಮೇಲೆ ನಾನು ನೆಕ್ಸ್ಟ್ ಡೇ ಈ ಥರ ಸೂಸೈಡ್ ಅಟೆಂಪ್ಟ್ ಮಾಡೋಕ್ಕೆ ಹೋದಾಗ ಆಮೇಲೆ ನಮ್ಮ ಅಕ್ಕವ್ರು ಬಂದು ಕಾಪಾಡ್ತಾರೆ. ಅಲ್ಲಿ ಅವ್ರು ಕೂಡ ಜಾತಿ ನಿಂದನೆ ಮಾಡಿ ಅವ್ರು ಕೂಡ ಬೈತಾರೆ ಲಕ್ಷ್ಮೀ ಅಕ್ಕವ್ರನ್ನ. ಸೊ ಇದಾದಮೇಲೆ ಇವಾಗ ಇವ್ರ ಮುಖಾಂತರ ನಾನು ನ್ಯಾಯ ಕೇಳಕ್ಕೆ ಬಂದಿದ್ದೀನಿ. ಇವಾಗ ನನಗೆ ಕಳ್ಕೊಂಡಿರೋ ನನ್ನ ಹೆಂಡತಿನ ನನಗೆ ಮತ್ತೆ ಇದೇ ಸ್ಟೇಷನಲ್ಲಿ ನನಗೆ ನ್ಯಾಯ ಕೊಡಬೇಕಾಗಿ ನಾನು ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಹುಡುಗಿ ಬಂದು ನಮ್ಮ ಮುಂದೆ ಹೇಳಿಕೆ ಕೊಡಬೇಕು, ಕೊಟ್ಟು ಅವಳು ಹೋಗಬೇಕು. ಯಾಕಂದರೆ ಹುಡುಗನ ಜೀವನದಲ್ಲಿ ಆಟ ಆಡಬಾರ್ದು. ಇವತ್ತು ಹುಡುಗಿ ಜೀವನದಲ್ಲಿ ಆಟ ಆಡಿದ್ರೆ ನಾವು ಹಿಡ್ಕೊಂಡು ಹೊಡಿತಾ ಇದ್ವಿ, ಯಾರಲ್ಲ ನಾವು ಹಿಡ್ಕೊಂಡು ಹೊಡಿತಾ ಇದ್ವಿ. ಇವತ್ತೇನಾಗಿದೆ, ಒಂದು ST ಸಮುದಾಯದವರಿಗೆ ನ್ಯಾಯನೇ ಇಲ್ವಾ ಸರ್? ನನಗೆ ನ್ಯಾಯ ಮಾತ್ರ ಗೊತ್ತು, ಹೆಣ್ಣು ಗಂಡು ಜಾತಿ ಗೊತ್ತಿಲ್ಲ ನನಗೆ, ನ್ಯಾಯ ಮಾತ್ರ ಗೊತ್ತಿದೆ. ಖಂಡಿತವಾಗ್ಲೂ ಅವನಿಗೆ ನ್ಯಾಯ ಸಿಕ್ಕವರೆಗೂ ಈ ಸ್ಟೇಷನ್ ಬಾಗಿಲಿಂದ ನಾನು ಹೊರಗಡೆ ಹೋಗಲ್ಲ. ಯಾಕೆಂದರೆ ST ಸಮುದಾಯದವ್ರನ್ನ ಎಷ್ಟು ಅಳಗಳಿಸ್ತಾ ಇದ್ದಾರೆ, ಬೇರೆ ಸಮುದಾಯಗಳನ್ನ ಹಾಗೆ ಅಳಗಳಿಸ್ತಾ ಇದ್ದಾರೆ. ಖಂಡಿತ ಅವನಿಗೆ ನ್ಯಾಯ ಬೇಕು. ಯಾಕೆ ಅಂದರೆ ಆ ಹುಡುಗಿ ಇವತ್ತು ಇವನ್ನ, ನಾಳೆ ಬೆಳಗ್ಗೆ ಇನ್ನೊಬ್ಬನ್ನ, ಹೆಣ್ಮಕ್ಳು ಬಟ್ಟೆ ಮಾರಿಸ್ದಂಗೆ ಗಂಡು ಮಕ್ಕಳು ಮಾರ್ಚ್ಕೊಂಡು ಹೋಗ್ತಾಯಿದ್ರೆ ಆ ಮಕ್ಕಳ ಜೀವನ ಏನೋ. ನೆನ್ನೆ ಪಾಯ್ಸನ್ ತೊಗೊತಾ ಇದ್ದ, ಅವನೇನಾದರೂ ಒಂದು ಗತಿ ಆಗಿದ್ದರೆ ಇವತ್ತು ನನಗೆ ಗೊತ್ತಿದ್ದಂಗೆ ಎಷ್ಟೋ ಮಕ್ಕಳು ಇವತ್ತು ಸೂಸೈಡ್ ಮಾಡ್ಕೊಂಡು ಸತ್ತಿರೋರೇ ಜಾಸ್ತಿ. ನಮ್ಮ ಸಮಾಜದಲ್ಲಿ ಇವತ್ತು ಹಾಳಾಗ್ತಾ ಇರೋದು ಎಲ್ಲಿ? ರಾಜಕೀಯವನ್ನು ಮುಂದೆ ಇಟ್ಕೊಳ್ತಾ ಇದ್ದಾರೆ. ಏನೋ ಒಂದು ಈ ಮಕ್ಕಳಿಗಾಗಿರೋ, ಇವತ್ತು ಬಡ ಮಕ್ಕಳಿಗೆ ಸ್ಟೇಷನಲ್ಲಿ ನ್ಯಾಯ ಇಲ್ವಾ? ಇವತ್ತು ಅಲ್ಲಿ SP ಅವರು ನ್ಯಾಯ ಕೊಡ್ಬೋದು, ನಮ್ಮ DSP ಸಾಹೇಬರು ನ್ಯಾಯ ಕೊಡ್ಬೋದು, ಇವ್ರು ಯಾಕೆ ಕೊಟ್ಟಿಲ್ಲ? ಇವ್ರಿಗೇನು ರೈಟ್ಸ್ ಇತ್ತು? ಇವರಿಬ್ಬರನ್ನು ಒಂದು ಮಾಡಿ ಪ್ರೊಟೆಕ್ಷನ್ ಕೊಡಬೇಕು. ಇವತ್ತು ಇವರಿಬ್ಬರನ್ನು ಕಿತ್ತಾಕಂಥದ್ದು ಏನಿತ್ತು ಇವ್ರಿಗೆ? ಇವತ್ತು ನನ್ನ ಜೀವ ಹೋಗ್ಬಿಟ್ರೂ ಪರವಾಗಿಲ್ಲ, ಈ ಬಡ ಮಕ್ಕಳಿಗೆ ನ್ಯಾಯ ಸಿಕ್ಕವರೆಗೂ ನಾನು ಹೋರಾಟದಲ್ಲಿರ್ತೀನಿ. ಅದು ST ಸಮುದಾಯದವ್ರನ್ನ ಒಂದನ್ನೇ ಬೈದಿಲ್ಲ, ನಮ್ಮ ಜಾತಿನೂ ಸೇರಿಸಿ ಬೈದಿದ್ದಾರೆ. ಅವ್ರು ಬಂದು ನಮ್ಮ ಮುಂದೆ ಶ್ರಮ ಕೇಳಬೇಕು. ಕೇಳೋವರೆಗೂ ಅದೆಷ್ಟು ದೊಡ್ಡ ಮಟ್ಟದಲ್ಲೇ ಆಗಲಿ, ಇದನ್ನು ಉಗ್ರ ಹೋರಾಟ ಮಾಡೋಕ್ಕೆ ನಾನು ರೆಡಿ ಇರ್ತೀನಿ ಸರ್. ಏನು ಬೈದು ಸರ್? ನಾವು ಕೇಳ್ತೀವಿ, ನೋಡಪ್ಪ ನಿಮ್ಮ ಮಗಳಲ್ವಾ ಹೋಗಿರೋದು, ಹುಡುಗ ಓಡಿಸ್ಕೊಂಡೋಗಿ ಅವನು ಬಲವಂತ ಮಾಡಿ ಆ ಹುಡುಗಿನ ಹೇಳ್ಕೊಂಡೋಗಿದ್ರೆ ಅದಕ್ಕೆ ನಾವು ಅವನಿಗೆ ತಕ್ಕ ಶಿಕ್ಷೆ ನಾವು ಕೊಡ್ತಾಯಿದ್ವಿ, ನೀವಲ್ಲ ನಾವು ಕೊಡ್ತಾಯಿದ್ವಿ ಅಂತ ಕೇಳಿದ್ದೀವಿ. ಅವರ ಅಪ್ಪ ಹೇಳ್ತಾನೆ, ಏನು ಹೇಳಿ, ಬಂದು ಅಸಭ್ಯವಾಗಿ ನಮ್ಮನ್ನು ಮಾತಾಡಿದ್ದಾನೆ. ಓಕೆ, ನಿಂದಿಸ್ರಿ, ಪರವಾಗಿಲ್ಲ. ಆತನಿಗೆ ಮನಸ್ಸಿಗೆ ಏನೋ ನೋವಾಗಿತ್ತು, ನಿಲ್ಲಿಸಿದ್ದಾನೆ.
ಹಿಂದೆ ದುಡ್ಡಿದೆ, ಜನ ಇದ್ದಾರೆ. ಅಲ್ಲಿಗೆ ಬಡವನಿಂದ ಯಾರೂ ಇಲ್ವಾ ಸರ್? ಅಲ್ಲ, ಬಡವನಿಂದ ಯಾರೂ ಇಲ್ವಾ? ಎಸ್ ಟಿ ಸಮುದಾಯಕ್ಕೆ ಇವತ್ತು ನಾವು ಎಲ್ಲಿಂದ ಬಂದಿದ್ದೀವಿ? ಸಂವಿಧಾನ ಅನ್ನೋದು ಸಂವಿಧಾನದಲ್ಲೇ ಬಂದಿದ್ದೀವಿ ತಾನೆ. ಎಲ್ಲರಿಗೂ ಸಮನಾಗಿ ತಂದು ಕೊಟ್ಟಿದ್ದಾರೆ ತಾನೆ. ಇವತ್ತು ಆ ಬಡ ಮಕ್ಕಳಿಗೆ ಏನಾಗ್ತಾ ಇದೆ? ಅನ್ಯಾಯ ಆಗ್ತಾ ಇದೆ ಅಲ್ವಾ? ಇವಾಗ ಏನು ಆಗ್ಬೇಕು ಮೇಡಮ್? ನಿಮ್ಮ ಡಿಮ್ಯಾಂಡ್ ಏನು? ಆ ಹುಡುಗಿ ಬರಬೇಕು. ಆ ಹುಡುಗಿ ಭಯ ಬಿಟ್ಟು ಅವಳನ್ನ ಭಯ ಬೀಳಿಸಿ ಕರ್ಕೊಂಡೋಗಿರೋದು. ಅವಳು ತಾಳಿ ಕಟ್ಕೊಂಡು 4 ಜನ ಮುಂದೆ ಮದುವೆ ಮಾಡ್ಕೊಂಡು ಬಂದಿರೋ ಹುಡುಗಿನ ಕರ್ಕೊಂಡೋಗಿದ್ದಾರೆ. ತಂದು ಸ್ಟೇಷನ್ ಬಾಗಿಲಲ್ಲೇ ಬಿಡಬೇಕು. ಏನು ಹೇಳಿ, ಅವಳು ಮೇಜರ್ ಇದ್ದಾಳೆ. ಅದೇನಂತ ಹುಡುಗನ್ನ ಸುಮ್ಮನೆ ಮದುವೆ ಮಾಡ್ಕೊಂಡ್ಬಿಟ್ಟು ಇವತ್ತು ಹುಡುಗನ ನಡಿ ರೋಡಲ್ಲಿ ವಿಷ ತಗೊಂಡು ಮಟ್ಟಕ್ಕೆ ಬಿಟ್ಟೋದ್ರೆ ಇಂಥ ಮಕ್ಕಳು ಎಷ್ಟು ಜನ ಸಾಯ್ತಾವ್ರೆ ಗೊತ್ತಾ ಸರ್? ಇದಕ್ಕೆಲ್ಲ ಕಾನೂನು ಇಲ್ವಾ ಸರ್? ಹೋಗ್ಲಿ, ಇವ್ರು ಏನು ಇಷ್ಟ ಬಂದಂಗೆಲ್ಲ ಗಂಡಂದನ್ನು ಕಟ್ಕೊಂಡು ಬಿಡ್ತಾ ಇರೋದ್ರಿಗೆ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ? ಕಾನೂನು ಅಂದರೆ ಏನು ಅಂದ್ಕೊಂಡಿದ್ದಾರೆ? ಫಸ್ಟು ನಮ್ಮ ಪೊಲೀಸರು ಏನು ತಿಳ್ಕೊಂಡಿದ್ದಾರೆ? ಹೋಗ್ಲಿ, ಬಡ ಮಕ್ಕಳಿಗೆ ನೀವು ಜಾತಿ ಭೇದ ಅಂತ ಬಂದಾಗ ನೀವು ಫಸ್ಟ್ ಕೊಡಬೇಕಾಗಿರೋದು ನ್ಯಾಯ ಯಾರಿಗೆ ಅಂತ SP ಸಾಹೇಬರು ನ್ಯಾಯ ಕೊಟ್ಟಿದ್ದಾರೆ. ನಮ್ಮ DSP ಮಲ್ಲೇಶ್ ಸಾಹೇಬರು ನ್ಯಾಯ ಕೊಟ್ಟಿದ್ದಾರೆ. ಇವ್ರು ಯಾಕೆ ಸರ್ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ? ನಾನು ಕೇಳ್ತಾರೆ ನಮ್ಮ ಸೂಲಬೆಲೆ ಪೊಲೀಸರನ್ನ ಅಷ್ಟೇ ಕೇಳ್ತಾ ಇದ್ದೀನಿ. ನಾನು ಎಲ್ಲ ಸಾಹೇಬ್ರಿಗೂ ಅವರು ಪ್ರಾಮಾಣಿಕವಾಗಿ ಇದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ರಾತ್ರಿ 1 ಗಂಟೆಲಿ ಹೋದ್ರು ಕೂಡ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಇವತ್ತು ಅದು ಬಿಟ್ಬಿಟ್ಟು ನೀವು ತಾಳಿ ಬಿಚ್ಚಿಸಿ ಹುಡುಗಿನ ಮನೆಗೆ ಕಳಿಸ್ಕೊಟ್ಬಿಟ್ರೆ ಏನು ಅರ್ಥ ಏನು ಅದ್ರಿಗೆ? ಯಾರು ತಪ್ಪು ಅಂತೀವಿ? ತಪ್ಪೆಲ್ಲ ನಮ್ಮ ಪೊಲೀಸವ್ರದ್ದೇ ತಪ್ಪಿದೆ. ನಾನು 100% ಹೇಳ್ತೀನಿ, ಪೊಲೀಸವ್ರದ್ದೇ ತಪ್ಪು. ತಕ್ಷಣ ಗಂಡ ಹೆಂಡ್ತಿನ ದೂರ ಮಾಡೋದಾ? ಆಗಲೇ ಅವ್ರ ಮನೆ ಮಗನಿಗೆ ಈ ಥರ ಪರಿಸ್ಥಿತಿ ಆದರೆ ಅವ್ರು ಯಾವ ಥರ ನ್ಯಾಯ ಕೊಡ್ತಾರೆ? ಇವತ್ತು ನೋಡಿ ಸರ್, ಮಹಿಳಾ ಸಂಘಗಳು ಎಷ್ಟಿದಾವೋ ಅಷ್ಟು ಕೂಡ ಉಗ್ರ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀರಿ. ನಮಗೆ ನಾಳೆ ಬೆಳಗ್ಗೆ ನ್ಯಾಯ ದೊರಕಿಲ್ಲ ಅಂದರೆ ಕತೆಗೆ ಏನೇನು ಮಾಡಬೇಕು ಇದೇ ಪೊಲೀಸ್ ಸ್ಟೇಷನ್ ಬಾಗಿಲಲ್ಲಿ ಮಾಡೋಕ್ಕೂ ಅವರಿಗೆ ನಮಗೆ ನ್ಯಾಯ ಅಷ್ಟೇ ಬೇಕು ಆ ಹುಡುಗನಿಗೆ. ಯಾಕೆ ಅಂದರೆ ಅವನ ಪಾಪ ತಂದೆ ತಾಯಿ ನೋಡಿದ್ರೆ ಅವರು ಒಂದು ಪತ್ರಕರ್ತರ ಮಕ್ಕಳಿಗೆ ನ್ಯಾಯ ಇಲ್ವಾ? ಅದು SC ಜಾತಿಗಳು ಬೇರೆ ಹೆಣಿಸ್ತಾರೆ. ಎಲ್ಲಿ ಜಾತಿ? ಹೆಣ್ಣು ಗಂಡು ಅಷ್ಟೇ ಜಾತಿ. ನಾನು ಮಾನವೀಯತೆಗೆ ಎಲ್ಲಿ ಬೇಕಾದರೂ ಉಗ್ರ ಹೋರಾಟ ಮಾಡ್ತೀನಿ ಸರ್. ನಮಗೆ ಜಾತಿ ಗೊತ್ತಿಲ್ಲ. ನಾವು ಮಾನವೀಯತೆಯಿಂದ ಹೋಗಬೇಕು, ಮಾನವೀಯತೆಯಿಂದ ನಡ್ಕೊಬೇಕು. ಈಗ ಧನರಾಜ್ ಅವರಿಗೆ ಮೋನಿಕಾ ಅವ್ರ ಜೊತೆ ಎಷ್ಟು ದಿನ ಇದ್ರು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಸರ್. ಅವರೆಷ್ಟು ಮುಚ್ಚಿಟ್ಟಿದ್ರು ಅಲ್ಲಿ ಮುಚ್ಚಿಡೋಕ್ಕಾಗಲ್ಲ. ನಾವು ಅವ್ರು ಕರೆದಾಗ ನಮ್ಮನ್ನೂ ಬೈತಾರೆ, ಪೊಲೀಸರಿಗೂ ಬೈದಿದ್ದಲ್ಲದೆ ನಮ್ಮನ್ನೂ ಬೈತಾರೆ. ನಾವು ಬೈಸ್ಕೊಂಡು ಹಂಗೆ ಇದ್ದೀವಿ. ನಮಗೇನು ನಾವು ಬೇಜಾರು ಮಾಡ್ಕೊಳೋಂಥ ವ್ಯಕ್ತಿಗಳೂ ಅಲ್ಲ. ಇವತ್ತು ಆ ಹುಡುಗಿ ಎಲ್ಲ ಕಡೆ ಓಡಾಡಿ ಮದುವೆ ಮಾಡಿಕೊಂಡು ಏನೇಳೋ ಕೈ ತುಂಬ ಬಳೆ ಶಾಸ್ತ್ರೋತ್ಸವ, ಅದು ದೇವಸ್ಥಾನದಲ್ಲಿ ಮದುವೆ ಆಗಿದೆ. ಆ ನಾವು ವಿಡಿಯೋಗಳ ಮುಂದೆ ಕೊಡ್ತೀವಿ. ಅರ್ಥ ಆಯ್ತಾ? ಅವನ ಜೊತೆ 1 ವಾರ ಇರೋದನ್ನೆಲ್ಲ ಗೊತ್ತಿದೆ. ಯಾರು ಮದುವೆ ಆಗ್ತಾರೆ ಹೆಣ್ಮಗಳನ್ನ? ಈಗ ನಿಮ್ಮ ಹೆಣ್ಮಗಳಿಗೊಂದು ನ್ಯಾಯ ಬೇಡ, ಅವ್ನಿಗೊಂದು ನ್ಯಾಯ ಬೇಡ. ನಮ್ಮ ಮಗು ಬಲವಂತಕಾರ ಮಾಡಿ ಕರ್ಕೊಂಡೋಗಿದ್ರೆ ತಪ್ಪು. ನಿಮ್ಮ ಮಗಳು ಬಂದು ಅವ್ನಿಗೆ ಹಿಂಸೆ ಮಾಡಿ ಕರ್ಕೊಂಡೋಗಿ ಮದುವೆ ಮಾಡಿಕೊಂಡು ಇವತ್ತು ಅವನ್ನ ಪಾಯ್ಸನ್ ಕೂಡ ಮಟ್ಟಕ್ಕೆ ಬಿಟ್ಟಿದ್ದಾರೆ ಅಂದರೆ ನಾವು SC ಸಮುದಾಯಕ್ಕೆ ಸಹಾಯ ಮಾಡಬಾರ್ದ ಸರ್? ನಾವೆಲ್ಲಿದ್ದೀವಿ ಸರ್? ಎಲ್ಲಿದ್ದೀವಿ ಅಂತ ನನಗೆ ಕೇಳಬೇಕು ಫಸ್ಟು. ನನಗೆ ಮಾಧ್ಯಮಗಳವರೆಗೂ ನಾನು ಇದನ್ನೇ ಕೇಳ್ತಾ ಇದ್ದೀನಿ. ಫಸ್ಟು ST ಸಮುದಾಯದವರಿಗೆ ನ್ಯಾಯ ಇಲ್ವಾ ಸರ್? ಹೋಗಿ ಇಂಥ ಎಷ್ಟು ಅನ್ಯಾಯಗಳು ಮುಚ್ಚಿಕೊಂಡು ಹೋಗೋಕ್ಕಾಗುತ್ತೆ ಸರ್? ಯಾವಾಗಲೂ ಇವತ್ತು ಇವ್ರ ಮಕ್ಳಿಗಾಯಿತು, ನಾಳೆ ಬೆಳಗ್ಗೆ ಇನ್ನೊಬ್ರಿಗಾಗುತ್ತೆ. ಎಷ್ಟು ಜನ ಅಂತ ಸಾವಿಗೆ ಇದಾಗಕ್ಕಾಗುತ್ತೆ ಸರ್? ಇವತ್ತು ಅವನು ನೆನೆ ಸತ್ತೋಗಿದ್ರೆ ಇವ್ರಿಗೆ ಮಗುನ ಯಾರು ತಂದು ಕೊಡ್ತಾಯಿದ್ರು ಸರ್? ಇವ್ರ ತಂದೆ ತಾಯಿಗೆ ಇವ್ರು ಇಷ್ಟ ಬಂದಂಗೆ ಮದುವೆ ಮಾಡ್ಕೊಳೋದು, ಇಷ್ಟ ಬಂದಂಗೆ ಬಿಡೋಕ್ಕೆ ಏನಿದೆ? ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ? ಸಮಾಜ ಅಂದ್ಕೊಂಡಿದ್ದಾರೆ, ಬೇರೆ ರೀತಿ ನೋಡ್ತಾ ಇದ್ದಾರೆ ಸರ್. ನೋಡಿ ಸರ್, ಸಮಾಜಕ್ಕೆ ಒಳ್ಳೇದಾಗಬೇಕು. ಖಂಡಿತವಾಗ್ಲೂ ನಮ್ಮ ಪೊಲೀಸ್ ಅಧಿಕಾರಿಗಳು ಸೂಕ್ಷ್ಮವಾಗಿ ಗಮನ ತಗೊಬೇಕು. ಗಮನ ತಗೊಂಡಿಲ್ಲ ಅಂದರೆ ಉಗ್ರ ಹೋರಾಟ ಇದೇ ಸ್ಟೇಷನ್ ಬಾಗಿಲಿಗೆ ನಡೀತೈತೆ. ಯಾರೇ ಬಂದರೂ ಕೂಡ ಉಗ್ರ ಹೋರಾಟನ ನಿಲ್ಸೋಕ್ಕಾಗಲ್ಲ. ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಆ ಹುಡುಗಿ ಬಂದು ನಮ್ಮ ಮುಂದೆ ಹೇಳಿಕೆ ಕೊಡಬೇಕು, ಕೊಟ್ಟು ಅವಳು ಹೋಗಬೇಕು. ಯಾಕಂದರೆ ಹುಡುಗನ ಜೀವನದಲ್ಲಿ ಆಟ ಆಡಬಾರ್ದು. ಇವತ್ತು ಹುಡುಗಿ ಜೀವನದಲ್ಲಿ ಆಟ ಆಡಿದ್ರೆ ನಾವು ಹಿಡ್ಕೊಂಡು ಹೊಡಿತಾ ಇದ್ವಿ, ಯಾರಲ್ಲ ನಾವು ಹಿಡ್ಕೊಂಡು ಹೊಡಿತಾ ಇದ್ವಿ. ಅರ್ಥ ಆಯ್ತಾ? ಇವತ್ತು ಆಗಿರೋದು ಅವ್ರ ಕುಟುಂಬಕ್ಕೆ ಅನ್ಯಾಯ. ಅವನು ಒಡವೆ ಮಾಡಿಸಿ ಇವತ್ತು ದುಡ್ಡೆಲ್ಲ ಕಳ್ಕೊಂಡು ಹುಡುಗಿನ ಕರ್ಕೊಂಡೋಗಿ 1 ವಾರ ಇಟ್ಕೊಂಡು ನೀನು ಯಾರು ಮದುವೆ ಆಗ್ತಾರ? ಅವನು ಹಾಳು ಮಾಡಿದ್ದೀವಿ ಅಂದ್ಬಿಟ್ಟು ಅವನೇನು ಅಸಭ್ಯವಾಗಿ ಹೇಳ್ಕೊತಾ ಇಲ್ಲಲ್ಲ. ನೀನು ಬರಬೇಕು. ನೀನು ಯಾರೇ ಹೆಣ್ಮಗು ಆಗಿದ್ರು ಇವತ್ತು ನಮ್ಮ ಹೆಣ್ಮಗುವೆ. ಅರ್ಥ ಆಯ್ತಾ? ನಿನಗೊಂದು ನ್ಯಾಯ ಇಲ್ಲ, ಅವನಿಗೊಂದು ನ್ಯಾಯ ಇಲ್ಲ. ನ್ಯಾಯ ಸಮನಾಗಿರಬೇಕು. ಸಂವಿಧಾನದಲ್ಲಿ ನಾವು ಹೋಗಬೇಕು.